ಇವತ್ತು ನಾವು ಸೌದತ್ತಿ ಎಲ್ಲಮ್ಮಗ್ ಹೊಂಟಿವಿ. ಎಲ್ಲಮ್ಮಗ್ ಹೋಗ್ಬೇಕಂತ ನಾವಾಗಿದ್ವಿ ರೆಡಿ. ಅದೇ ಟೈಮಿಗೆ ಬಂತು ನಮ್ ಕೃಷರ್ ಗಾಡಿ. ಇವತ್ ನಮ್ ಶಾಪ್ ಮಾಡಿದ್ವಿ ರಜೆ. ಗುಡಿಗೆ ಹೋಗ್ಬೇಕಂತ ನಮ್ ಗಾಡಿಗೆ ಮಾಡಿದ್ವಿ ಪೂಜೆ. ಸೂಪರ್ ಗಾಡಿ ಪೂಜೆ ಮಾಡೋ ಟೈಮಿಗೆ ನಮ್ ಡಿ ಬಾಸ್ ಕೂಡ ಕಂಡ್ರು. ಅಭಿಮಾನಿಗಳ ಪಾಲಿಗೆ ನಮ್ ಡಿ ಬಾಸ್ ದೇವರಲ್ವಾ, ಹಂಗಾಗಿ ನಮ್ಮ ಅಣ್ಣ ಅತಗೂ ಪೂಜೆ ಮಾಡಿದ. ಯಾಕಂದ್ರೆ ನಮ್ಮ ಅಣ್ಣ ಕಟ್ಟ ಡಿ ಬಾಸ್ ಅಭಿಮಾನಿ. ನಮ್ ಬಾಸ್ ಫೋಟೋ ಹಾಕ್ಸಿದ್ ಗಾಡಿ ಓನರು ಇಲ್ಲೇ ಅದ ನೋಡ್ರಿ. ಹೇಳಿ ಕೇಳಿ ರಾತ್ರಿ ಬೇರೆ ಹೊಂಟಿವಿ. ತಂಡಿಗೆ ನಮ್ಮ ಮೈಯೆಲ್ಲ ಶಡದ್ ಬಿಟ್ಟೈತಿ. ಆದ್ರೆ ನಮ್ ಪಾಪ ನೋಡ್ರಿ ಸ್ವೆಟರ್ ಹಾಕ್ಯಂದ್ ಹೆಂಗದನ ಕಳ್ಳ. ನಾವು ಗುಡಿಗೆ ಹೊಂಟಿರೋದೇ ಇವ್ನ ಜವಳ ತಗ್ಸಾಕ. ರಾತ್ರಿ ತಂಡಿ ತಡ್ಕನಕ್ ಆಗ್ಲಾರ್ದ ಅಲ್ಲೇ ಇದ್ದಿದ್ದು ಚಾದ ಅಂಗಡಿಯಾಗ ಚಾ ಕುಡ್ದು ಅಲ್ಲಿಂದ ಹೊಂಟಿವಿ. ಹಂಗಿಂಗ್ ಮಾಡಿ ಲಾಸ್ಟ್ಗೆ ನಮ್ಮ ಮನಿ ದೇವರು ಸೊಗಲು ಸೋಮಲಿಂಗೇಶ್ವರಕ್ಕೆ ಬಂದ್ವಿ. ನಾವು ಬಂದಿರೋದೇ ರಾತ್ರಿ 2 ಗಂಟೆ ಮೇಲೆ ಬಂದಿವಿ. ಇಲ್ಲಿ ನೋಡಿದ್ರೆ ಬಡದ ಹಾಕಿದ್ರು ಕೂಡ ಯಾರು ಕೇಳಿರಲ್ಲ. ಮೊದ್ಲೇ ಗುಡ್ಡ ಗಾಡಿರೋ ಪ್ರದೇಶ. ವೆರಿ ಇಂಟ್ರೆಸ್ಟಿಂಗ್. ನಿನ್ನೆ ರಾತ್ರಿ ಪ್ಲೇಸಿಗೆ ಬಂದಾಗ ಅಷ್ಟೇನು ಅನಿಸ್ಲಿಲ್ಲ, ಜಸ್ಟ್ ದೇವಸ್ಥಾನ ಅನಿಸ್ತು. ಆದ್ರೆ ಬೆಳಗ್ಗೆ ಎದ್ಮೇಲೆ ಗೊತ್ತಾಯ್ತು ಇದು ಎಷ್ಟು ಚೆನ್ನಾಗೈತೆ ಪ್ಲೇಸ್ ಅಂತೇಳಿ. ಆ ಬೆಟ್ಟ ಗುಡ್ಡ ನೇಚರ್ ನೋಡಿ ನಮಗೆ ಶಾಕ್ ಆಗೋಯ್ತು. ನೆಕ್ಸ್ಟ್ ನಮ್ಮ ದೇವ್ರ ದರ್ಶನ ಮಾಡ್ತೀವಿ ನೋಡ್ರಿ. ಗುಡಿ ಮೆಟ್ಲು ಹತ್ತಬೇಕಾದ್ರೆ ಏನೋ ಒಂದು ಸೌಂಡ್ ಬರಕತ್ತಿತ್ತು. ಅದು ಯಾವ ಸೌಂಡ್ ಅಪ್ಪ ಅಂದ್ರೆ ನವಿಲು ಸೌಂಡ್. ನಾನು ಭಾಳ ದಿನ ಆಯ್ತು ನವಿಲು ನೋಡಮ್ಮ ಅಂತ ನೋಡಿದ್ರ ಅದು ಎಲ್ಲಿ ಕುಂತೈತೆ ನೋಡ್ರಿ. ಆ ಬಾ 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 ಎಷ್ಟು ದೂರ ಕುಂತೈತೆ ನೋಡ್ರಿ. ಅದು ಯಾವ ನಾನು ಹಿಡ್ಕೊಂತಾರನಪ್ಪ ನಂಗೆ. ಗ್ಯಾಪ್ನಾಗ ಇದು ಯಾವ್ದೋ ಸುಳ್ಳಿ ಸುತ್ಕೊಂಡಿದ್ ಗಿಡ ಕಾಣಿಸ್ತು. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಇದೇನು ಗಿಡದ ಬಡ್ಡಿಯೋ ಏನು ಬೇರೋ ನನಗೆ ಅಂದ್ರೆ ಒಂದು ಗೊತ್ತಾಗ್ಲಿಲ್ಲ. ಆದ್ರೂ ನೋಡಕ್ ಮಸ್ತ್ ಐತಿ. ಅವಾಗ್ಲೇ ಮೇಲೆ ಕುಂತಿದ್ ನವಿಲ್ ಇವಾಗ ಕೆಳಗೆ ಬಂದ್ಬಿಡತ್ ನೋಡ್ರಿ. ನಾನಂದ್ರೆ ಭಾಳ ಲವ್ ಆಗ್ಬಿಡತ್ತ ಅದಕ್ಕೆ ನಾನು ಎಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಬರಕತ್ತತಿ. ಲಾಸ್ಟಿಗೆ ಹಂಗಿಂಗ್ ಮಾಡಿ ನಮ್ಮ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನಕ್ಕೆ ಜಳಕ ಮಾಡ್ಲಾರ್ದ ಹೋಗ್ಬೇಕಂತ ಸುಮ್ಮನೆ ಹೇಳಿದೆ. ನಮ್ಮ ತಂಗಿ ರಿಯಾಕ್ಷನ್ ನೋಡ್ರಿ ಹೆಂಗೈತೆ ಅದಕ್ಕೆ. ಜಳಕ ಮಾಡ್ಲಾರ್ದ ಹೋಗ್ಬೇಕು ಗುಡಿಗೆ. ಏನ ಯಾಕೆ ಜಳಕ ಮಾಡ್ಲಾರ್ದ ಹೋಗ್ಬೇಕಂತ ದೇವಸ್ಥಾನಕ್ಕೆ ಈಗ ಏನ್ ಸಂಜೆ ನಾ ಮೆಂಟ್ಲನ ಜಸ್ಟ್ ಕಾಮಿಡಿ ಮಾಡಿದಕ್ಕೆ ನನಗೆ ಮೆಂಟ್ಲ ಅಂದ್ಬಿಟ್ಟು ನೋಡ್ರಿ. ಈ ನವಿಲಿಗೆ ನನ್ನ ಮೇಲೆ ಎಷ್ಟು ಲವ್ ಆಗೈತೆ ಅಂದ್ರ ನಾನು ಕೂಗಿದ್ರೆ ವಾಪಸ್ ನನಗೂ ಕೂಗ್ತೈತೆ ನೋಡ್ರಿ. ಲಾಸ್ಟಿಗೆ ನಾನು ನಮ್ಮ ಚಿಕ್ಕಪ್ಪ ಸ್ನಾನ ಮಾಡ್ಕೊಂಡು ಗುಡಿ ಕಡೆ ಹೊಂಟಿವಿ. ಈ ಕಡೆ ನೋಡಿದ್ರೆ ನಮ್ಮ ಅಣ್ಣ ನಮ್ಮ ಪಾಪುಂದು ಇನ್ನೂ ಸ್ನಾನ ಆಗಿಲ್ಲ. ಹಂಗಿಂಗ್ ಮಾಡಿ ಲಾಸ್ಟಿಗೆ ನಮ್ಮ ಅಣ್ಣ ನಮ್ಮ ಪಾಪುಗೂ ಸ್ನಾನ ಮಾಡಿಸಿದ. ಜಲ್ದಿ ಜಳಕ ಮಾಡ್ಕೊಂಡ್ ಬರ್ರಿ ಅಪ್ಪ ಅಂದ್ರೆ ಇವ್ರಿಬ್ರು ಹೆಂಗ ಹುಡುಗಾಟ ಮಾಡ್ಕೊಂಡ್ ಕುಂತಾರ ನೋಡ್ರಿ ಇಲ್ಲಿ. ಲಾಸ್ಟಿಗೆ ನಮ್ಮ ಅಣ್ಣ ನಮ್ಮ ಅತ್ತಿನೂ ಸ್ನಾನ ಮಾಡ್ಕೊಂಡ್ ಆಮೇಲೆ ಎಲ್ಲರೂ ಗುಡಿಗೆ ಹೋದ್ವಿ. ಜವಳ ತಗ್ಸಕ್ಕಿನ ಮುಂಚೆ ದೀನ್ ನಮಸ್ಕಾರನೂ ಹಾಕ್ಬೇಕಂದ್ರು. ಅದಕ್ಕೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ದೀನ್ ನಮಸ್ಕಾರನೂ ಹಾಕಿದ್ರು. ದೀನ್ ನಮಸ್ಕಾರ ಹಾಕೋದೆಲ್ಲ ಮುಗಿದ್ಮೇಲೆ ಸೀದಾ ಗುಡಿ ಒಳಗೆ ಹೋಗಿ ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಗುಡಿ ಒಳಗೆ ಪೂಜೆ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಏನೇನು ಮಾಡ್ತೀವಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಎಲ್ಲ ವಿಡಿಯೋ ಮಾಡಾಕ್ತೀನಿ ನೋಡ್ತೀರಿ.